ನೀವೆಲ್ಲರೂ ಇಲ್ಲಿ ಹಾಕಿದ್ದೀರಾ? ನೀವೆಲ್ಲ ಒಟ್ಟಿಗೆ ಗವರ್ನರ್ ಜೊತೆ ಸ್ಪೆಷಲ್ ಟ್ರೈನಲ್ಲಿ ಹೋಗ್ಬೇಕಿತ್ತಲ್ವಾ? ಹೌದು ಮುಕುಂದ ಅವ್ರೆ, ನಮ್ ಟ್ರೈನು ಮಿಸ್ ಆಗೋಯ್ತು. ನಮಗ್ ಹತ್ತೋಕಾಗ್ಲಿಲ್ಲ. ಹತ್ತೋಕೆ ಆಗ್ಲಿಲ್ವಾ? ಸ್ವದೇಶಿಗಳು ಬಾಂಬ್ ಹಾಕಿದ ವಿಷಯ ಪಾಪ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಈಗಷ್ಟೇ ವಿಷಯ ಗೊತ್ತಾಯ್ತು. ಈಗ ಅವ್ರು ಹೇಗಿದ್ದಾರೆ? ಆ ವಿಷಯ ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಆ ಟ್ರೈನ್ ಹತ್ತೋದಕ್ಕೆ ನಿಮಗೆಲ್ರಿಗೂ ಯಾಕಾಗ್ಲಿಲ್ಲ ಅಂತ. ಸುಭಾಷ್, ಮನೆಯಿಂದ ಬರೋದಕ್ಕೆ ಯಾಕೆ ನಿಮ್ಗೆಲ್ರಿಗೂ ತಡ ಆಯ್ತು? ದೊಡ್ಡವ್ರು ಯಾರು ಏನು ಹೇಳಿರ್ಲಿಲ್ವಾ? ಸರಿ, ಒಂದ್ಸಲ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀಯಾ? ಮನೆಯಿಂದ ಹೊರಡುವಾಗ ಕೊನೆಯಲ್ಲಿ ಯಾರು ಹೊರಟಿದ್ದು? ಏನಾಯ್ತು ಅನುಚಿಕಮ್ಮ, ಯಾಕೊಂತರ ಇದ್ದೀರಾ? ಸುಭಿ, ಬೇಗ ಬಾ, ತಡ ಮಾಡಕ್ ಹೋಗ್ಬೇಡ. ಅಕ್ಕ, ನೀವು ಬನ್ನಿ. ಬನ್ನಿ. ಅನುಚಿಕಮ್ಮನ ಹೆಸರು ಹೇಳ್ಬಿಟ್ರೆ ಇವರು ಅನುಚಿಕಮ್ಮನ ಹಿಡ್ಕೊಂಡು ಹೋಗ್ತಾರ. ನಿಮ್ಗೇನ್ ಕೇಳ್ಬೇಕಿದ್ಯೋ ನನ್ನ ಹತ್ರ ಕೇಳಿ, ಅವನ ಹತ್ರ ಯಾಕೆ ಕೇಳ್ತಾ ಇದೀರಾ? ಸರ್, ಬೇಗ ನಡೀರಿ ಸರ್. ರಿಚರ್ಡ್ಸನ್ ಸರ್ ನಿಮ್ಮನ್ನ ಕರೀತಾ ಇದ್ದಾರೆ. ಚೌಧರಿ ಸಾಹೇಬ್ರು ಅಲ್ಲೇ ಇದ್ದಾರೆ. ಇನ್ನೂ ತುಂಬಾ ವಿಷಯ ತಿಳ್ಕೊಳ್ಳೋದು ಬಾಕಿ ಇದೆ, ಆದ್ರೆ ತಿಳ್ಕೊಳ್ಳೋದೇ ಬಿಡಲ್ಲ. ಏಯ್, ನಡಿ. ನಾಲ್ಕು ದಿಕ್ಕಿಂದ ಸುತ್ತುವರಿರಿ. ಒಬ್ರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ನೀವೀ ಕಡೆ ಹೋಗಿ. ಅಯ್ಯೋ ದೇವ್ರೆ, ಖುದಿರಾಮ್ ಮತ್ತೆ ಹುಡುಗರೆಲ್ಲ ಮೇಲ್ಗಡೆ ಕೋಣೆಲಿದ್ದಾರೆ. ನಾನು ಈಗ್ಲೇ ಹೋಗಿ ಅವ್ರಿಗೆ ವಿಷಯ ತಿಳಿಸ್ಬೇಕು. ನೆನಪಿರ್ಲಿ, ಸರಿನಾ? ಯಾರದು? ನಿಂತ್ಕೊಳ್ಳಿ. ಈ ಕಡೆ ಬನ್ನಿ. ಓ, ನೀವಾ? ಆ ಕಡೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ತಮ್ಮನಿಗೆ ಸುದ್ದಿ ಮುಟ್ಟಿಸ್ಬೇಕು ಅಂತನಾ? ಮನೇಲಿ ಯಾರು ಬಚ್ಚಿಟ್ಕೊಂಡಿದ್ದಾರೆ? ನನ್ ಮಾತ್ ನಂಬಿ ಸಾಹೇಬ್ರೆ, ಮನೇಲಿ ಯಾರು ಬಚ್ಚಿಟ್ಕೊಂಡಿಲ್ಲ. ಹೇಯ್, ನೀನು ಹೋಗಿ ಮನೆ ಪೂರ್ತಿ ಹುಡುಕಿ. ಕೆಳಗಿಂದ ಯಾವ್ದೋ ಶಬ್ದ ಬರ್ತಾ ಇದೆ. ಆದಷ್ಟು ಬೇಗ ಬಾಂಬ್ ಮತ್ತೆ ರಿವಾಲ್ವರ್ನ ಎತ್ಕೊಂಡು ಹೋಗ್ಬಿಡಿ. ಅನಂತ್, ನೀನ್ ಬೇಗ ಕೆಳಗೆ ಹೋಗು. ಹೋಗಿ ಕುದಿರಾಮ್ ಅಕ್ಕನಿಂದ ಬಟ್ಟೆ ಗಂಟೆಲ್ಲ ತಗೊಂಡ್ ಬಂದ್ಬಿಡು. ನನಗೆ ಸುಳ್ಳು ಇಷ್ಟ ಆಗಲ್ಲ. ನೀವು ನನ್ ಮಾತ್ ನಂಬಿ, ನನ್ಗಿದ್ ಯಾವ್ದು ಗೊತ್ತಿಲ್ಲ. ಸರ್, ಮನೆಯಲ್ಲಿ ಎಲ್ಲಾ ಕಡೆ ಹುಡುಕಿದ್ವಿ ಸರ್, ಆದ್ರೆ ಯಾರೂ ಸಿಗ್ಲಿಲ್ಲ. ಸಾಧ್ಯನೇ ಇಲ್ಲ. ನನಗೆ ಪಕ್ಕಾ ವಿಷಯ ಗೊತ್ತಿದೆ. ಈ ಜಾಗದಲ್ಲೇ ಎಲ್ಲ ಸ್ವದೇಶಿಗಳು ಬಚ್ಚಿಟ್ಕೊಂಡಿರೋದು. ಏಯ್, ಈ ಪೂರ್ತಿ ಜಾಗ ಯಾರಲ್ಲಿ? ಏಯ್, ಹಿಡೀರೋ, ಬಿಡ್ಬೇಡಿ ಅವನ್ನ. ನಿನ್ ತಮ್ಮ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ನಾನು ನೋಡ್ತೀನಿ. ಕಾಪಾಡಮ್ಮ,
ಕಾಪಾಡಮ್ಮ ದೇವಿ, ನನ್ ತಮ್ಮಂದ್ರನ್ ಕಾಪಾಡು, ನನ್ ತಮ್ಮಂದ್ರನ್ ಕಾಪಾಡು. ನೀವೆಲ್ಲರೂ ತಯಾರಾಗಿರಿ. ಅನಂತ್ ಇಲ್ಲಿ ಬಂದ್ ಕೂಡ್ಲೆ ಬಾಂಬ್ ಸಾಮಗ್ರಿ ತಗೊಂಡು ನಾವೆಲ್ಲ ಹೊರಡ್ತಾ ಇರ್ತೀವಿ. ಆದ್ರೆ ಅನಂತ್ ಯಾಕಿನ್ನೂ ಬಂದಿಲ್ಲ? ಅರವಿಂದಣ್ಣ, ಕೆಳಗೆ ಪೊಲೀಸರು ಇದ್ದಾರೆ, ನಾವ್ ಈಗ್ಲೇ ಇಲ್ಲಿಂದ ಹೊರಡಬೇಕು. ಪೊಲೀಸ? ಬನ್ನಿ ಅರವಿಂದಣ್ಣ. ಬೇಡ, ಮೆಟ್ಲಿಂದ ಬೇಡ, ಕತ್ಲು ಮಾಡಿ ದೀಪನೆಲ್ಲ ಆರಿಸ್ಬಿಡಿ. ಒಬ್ರೆ ತಪ್ಪಿಸ್ಕೋಬಾರ್ದು, ಹಿಡೀರಿ. ಜಾನಕಿ, ಈಗಿಂದೀಗ್ಲೇ ನಾವು ಕಟಕ್ ಬಿಡೋಣ. ಇನ್ ಒಂದು ಕ್ಷಣ ಕೂಡ ನಾವಿಲ್ಲಿರೋ ಹಾಗಿಲ್ಲ. ಯಾಕೆ ದೊಡ್ಡಪ್ಪ, ನಾವೇನಾದ್ರೂ ಅನ್ಯಾಯ ಮಾಡಿದೀವ? ಮತ್ತ್ಯಾಕ್ ನಾವು ಕಟಕನ್ನ ಬಿಟ್ಟು ಹೋಗ್ಬೇಕು? ಯಾವಾಗ್ಲೂ ವಾದ ಮಾಡ್ತಾ ಇರ್ಬೇಡ ಶರತ್. ಓಡ್ ಹೋಗೋ ಬಗ್ಗೆ ನಾನು ಯಾವಾಗ್ಲಾದ್ರೂ ಹೇಳಿದಿನ? ಕೇಳ್ದೆ ತಾನೆ ಮುಕುಂದ್ ಅವರ ಪ್ರಶ್ನೆಗಳನ್ನ. ಸುಭಾಷ್ ಚಿಕ್ಕವನು, ಅದಕ್ಕೆ ಅವನ ಹತ್ರನೇ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು. ಗವರ್ನರ್ ಹೋಗೋ ರೈಲಲ್ಲೇ ನಾವು ಹೋಗೋದಕ್ಕೆ ಅನುಮತಿ ತಗೊಂಡ್ರು, ನಾವು ಆ ರೈಲಿನ ಹತ್ತಕ್ಕಾಗ್ಲಿಲ್ಲ. ಈಗೆಲ್ರು ಏನ್ ತಿಳ್ಕೊತಾರೆ ಅಂದ್ರೆ ಆ ಹಳ್ಳಿಲಿ ಬಾಂಬ್ ಇರೋದು ನಮಗ್ ಗೊತ್ತಿತ್ತು, ಅದಕ್ಕೋಸ್ಕರನೇ ನಾವು ಆ ರೈಲಿನ ಹತ್ತಲಿಲ್ಲ ಅಂತ. ಶರತ್ ಅಣ್ಣ ಸರಿಯಾಗಿ ಹೇಳ್ತಾ ಇದ್ದಾರೆ. ಒಂದ್ಸಲ ಮನೆನ ತಪಾಸಣೆ ಮಾಡಿದ್ರು, ಇನ್ನೊಂದ್ಸಲ ನಿನ್ಗೆ ತೊಂದರೆ ಕೊಟ್ರು, ನಂತರ ಸುಭಾಷ್ ನಿಂದ ಕವಿತೆ ಓದಿಸಿದ್ರು. ನನ್ಗೆ ಯಾಕೋ ಪರಿಸ್ಥಿತಿ ಸರಿ ಅನ್ಸ್ತಾ ಇಲ್ಲ. ಇದ್ರ ಮಧ್ಯೆ ನಾವು ರೈಲ್ ಬೇರೆ ಹತ್ತಿಲ್ಲ. ಇದನ್ನ ಎಲ್ರಿಗೂ ಅರ್ಥ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ನೀನ್ ಹಠ ಮಾಡೋದ್ನ ಬಿಟ್ಬಿಡು ಶರತ್. ಪರಿಸ್ಥಿತಿಗೆ ತಕ್ಕ ಹಾಗೆ ನಡೆಯೋದ್ನ ಕಲ್ತ್ಕೋ. ಅಣ್ಣ, ಈ ಹೊತ್ತಲ್ಲಿ ನಮ್ಗಿಲ್ಲಿ ಏನು ಸಿಗೋದಿಲ್ಲ. ನಾಳೆ ಬೆಳಿಗ್ಗೆನೆ ಹೊರಡ್ಬೇಕಷ್ಟೇ. ಇಂಥ ಪರಿಸ್ಥಿತಿಯಲ್ಲಿ ಬೇರೆ ರೈಲ್ ಬರುತ್ತೆ ಅಂತ ನಂಗೆ ಅನ್ಸ್ತಾ ಇಲ್ಲ. ರೈಲಲ್ಲಿ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಇನ್ಯಾವ್ದ್ರಲ್ಲಾದ್ರೂ ಹೋಗ್ಲೇಬೇಕು. ಮೊದಲು ಇಲ್ಲಿಂದ ಹೋಗೋಣ ಬನ್ನಿ. ನೀವು ಸರಿಯಾಗಿ ಹೇಳಿದ್ರಿ ಅಣ್ಣ. ಸತೀಶ್, ನೀನ್ ಈಗ್ಲೇ ನದಿ ತೀರಕ್ ಹೋಗು. ನಾವೆಲ್ಲರೂ ಹೊರಡೋದಕ್ಕೆ ಬಂದೋಬಸ್ತ್ ಮಾಡು. ವೀರು ಕಾಕನ್ ಸೇಡ್ ತೀರ್ಸ್ಕೊಳಕ್ಕೆ ಸ್ವದೇಶಿಗಳು ಬಾಂಬ್ ಇಟ್ರು. ಮತ್ತೆ ಅನುಚಿಕಮ್ಮ ಎಲ್ಲರೂ ಹೋದ್ಮೇಲೆ ಮನೆಯಿಂದ ಹೊರಟಿದ್ದು. ಹಾಗಾದ್ರೆ ಅನುಚಿಕಮ್ಮಂಗೆ ಎಲ್ಲ ಗೊತ್ತಿತ್ತಾ? ಸುಭಿ, ಸುಮ್ನಿರು. ಈಗ ಇನ್ನೇನು ಕೇಳಕ್ ಹೋಗ್ಬೇಡ. ಗವರ್ನರ್ ಟ್ರೈನ್ಗೆ ಬಾಂಬ್ ಹಾಕ್ತವ್ರು ಸ್ವದೇಶಿ ಡಕಾಯಿತ್ರೆ. ಗವರ್ನರ್ ಹೇಗಿದ್ದರು ಯಾರು ಗೊತ್ತು. ಪೊಲೀಸರು ಒಬ್ಬೊಬ್ಬರಾಗಿ ಸ್ವದೇಶಿಗಳನ್ನ ಹುಡುಕಿ ಏನ್ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ನಿನಗೆ. ನಾನ್ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದ್ರ ನಂತರ ನಾವೆಲ್ಲರೂ ಭೇಟಿ ಆಗೋದು ಇನ್ ಮುಂದೆ ಮುರಾರಿ ಮನೇಲೆ. ನೀವ್ಯಾರು ಹುಚ್ಚಾಟ ಮಾಡಬೇಡಿ. ಇದರಿಂದ ದೇಶಕ್ಕೆ ಮತ್ ದೇಶದ ಜನರಿಗೆ ಯಾವ ಲಾಭನೂ ಆಗೋದಿಲ್ಲ. ಈ ಬ್ರಿಟಿಷರು ನಮ್ ಕೈಯಿಂದ ಪದೇ ಪದೇ ತಪ್ಪಿಸ್ಕೊಳ್ತಾನೆ ಇರ್ತಾರ ಅರವಿಂದಣ್ಣ. ನಿಮ್ಮ ಈ ಕುದಿರಾಮ್ ನಿಮ್ಗೆ ಮಾತು ಕೊಡ್ತೇನೆ, ಮುಂದಿನ ಸಲ ಮಾಡೋ ಆಕ್ರಮಣ ಯಾವುದೇ ಕಾರಣಕ್ಕೂ ತಪ್ಪಲ್ಲ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಒಂದೇ ಮಾತರಂ. ಇಳಿರಿ ಬೇಗ. ಇದರ ಅರ್ಥ ಎಲ್ರು ಇದೇ ಜಾಗದಲ್ಲಿದ್ರು. ಎಷ್ಟು ದೂರ ಓಡ್ತಾರೆ? ಹೋಗಿ ಹೋಗಿ, ಎಲ್ರನ್ನು ಹಿಡ್ಕೊಂಡ್ ಬನ್ನಿ, ಹೋಗಿ. ಹಾ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹೇಗಿದ್ದೀರಾ ನೀವು? ಚಿಂತೆಯಿಂದಾಗಿ ಒಂದು ಕ್ಷಣನೂ ನೆಮ್ಮದಿಯಿಂದಿರಕ್ಕಾಗ್ಲಿಲ್ಲ ಜಾನಕಿ. ನಾನ್ ನಿಮ್ಮನ್ನೆಲ್ಲ ಕರ್ಕೊಂಬರೋಣ ಅಂತ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಗವರ್ನರ್ ರೈಲು ಬರ್ತಾ ಇಲ್ಲ ಅಂತ. ರೈಲ್ಗೆ ಬಾಂಬ್ ಹಾಕಿದ್ದಾರೆ. ಸ್ವಲ್ಪದ್ರಲ್ಲೇ ಗವರ್ನರು ಬಚಾವಾದ್ರು. ಗವರ್ನರ್ ಅವರು ಸತ್ತಿಲ್ವಾ? ನೀವ್ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ ಅನುಚಿಕಮ್ಮ?
ಹೌದು ಅನುಚಿಕಮ್ಮ, ಗವರ್ನರ್ ಇನ್ನೂ ಬದುಕಿದ್ದಾರೆ. ಅಂತೂ ಕೊನೆಗೂ ಅಪಾಯ ದೂರ ಆಯ್ತು. ಇನ್ನೇನು ಹೆದರೋ ಅವಶ್ಯಕತೆ ಇಲ್ಲ. ಗವರ್ನರ್ ಬದುಕಿರೋದ್ನ ಕೇಳಿ ನೀವ್ ಯಾಕೆ ಗಾಬರಿ ಆದ್ರಿ? ಸುಬಿ, ಈಗಿದ್ದನ್ನೆಲ್ಲ ಕೇಳಕ್ ಹೋಗ್ಬೇಡ. ಸುಭಾಷ್, ಇಲ್ ಬಾ ಇಲ್ಲಿ. ಸುಭಾಷ್, ಎಷ್ಟು ದೊಡ್ಡವನಾಗಿದ್ಯಾ. ಈಗ್ಲೂ ಹೂವಿನ ಗಿಡ ಎಲ್ಲ ಬೆಳೆಸ್ತಾ ಇದ್ಯಾ? ಬಹಳ ವರ್ಷಗಳ ನಂತರ ನೀವೆಲ್ಲ ಈ ಮನೆಗೆ ಬಂದಿರೋದು, ಈ ಮನೆಗೊಂದು ಕಳೆ ಬಂದಿದೆ. ಬನ್ನಿ ಬನ್ನಿ, ಮನೇಲೆಲ್ರು ಚೆನ್ನಾಗಿದಾರ? ಎಲ್ರೂ ಚೆನ್ನಾಗಿದ್ದೀವಿ. ನಿಮ್ ಭಾವ ಅಂತೂ ನೀವು ಬರೋ ವಿಷಯ ಅವ್ರಿಗೆ ಗೊತ್ತಾದಾಗಿಂದ ನಿಮ್ ಬಗ್ಗೆನೇ ಮಾತಾಡ್ತಾ ಇದಾರೆ. ಬನ್ನಿ ಅಕ್ಕ, ಬಂದ್ ನೋಡಿ ಪ್ರಭಾ ಏನೇನ್ ಮಾಡ್ಕೊಂಡ್ ತಂದಿದ್ದಾಳೆ ಅಂತ. ಚುರುಮುರಿ, ಲಾಡು, ಕೊಬ್ಬರಿ ಮಿಠಾಯಿ, ಮೊರಬ್ಬ ಎಲ್ರಿಗೂ ಕೊಡೋದಿಕ್ಕೋಸ್ಕರ ತನ್ ಕೈಯಿಂದಾನೇ ಮಾಡ್ಕೊಂಡ್ ಬಂದಿದ್ದಾಳೆ. ಲಾವಣ್ಯ, ಆಳಿಗೆ ಹೇಳು ಇವ್ರ ಸೂಟ್ ಕೇಸ್ನೆಲ್ಲ ಒಳಗ್ ತಗೊಂಡ್ ಬರೋದಿಕ್ಕೆ. ಹೇಳ್ತೀನಿ ಅಪ್ಪ. ಅಪ್ಪ, ನಾನ್ ಯಾಕೆ ಬಂದೆ ಅಂದ್ರೆ ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗೋಣ ಅಂತ. ಆಹಾ, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗ. ಬನ್ನಿ ನೀವೆಲ್ಲ. ಹೋಗಪ್ಪ. ಜಾನ್ಕಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಹೇಳಿ ಅಣ್ಣ. ನೀನು ಪತ್ರದಲ್ಲಿ ಬರೆದಿದ್ದೆ ನೀನ್ ಯಾವ್ದೋ ಮುಖ್ಯವಾದ ಕೆಲಸದ ಮೇಲೆ ಇಲ್ಲಿ ಬರ್ತಾ ಇದ್ಯಾ ಅಂತ. ಏನ ಕೆಲ್ಸ? ಅಣ್ಣ, ಹುಡುಗರ ಮದುವೆ ವಿಷಯ ಮಾತಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಸತೀಶ್ ಮತ್ತು ಶರತ್ನ ಮದ್ವೆ ಗೊತ್ತು ಮಾಡಿದ ನಂತರನೇ ನಾನು ಇಲ್ಲಿಂದ ವಾಪಸ್ ಹೋಗೋದು. ಹುಡುಗರಿಗೂ ಮದುವೆ ಆಗೋ ವಯಸ್ಸಾಗಿದೆ. ಕಟಕಿನ ಪರಿಸ್ಥಿತಿ ಬಗ್ಗೆ ಕೇಳ್ಪಟ್ಟೆ. ನೀವು ಅಲ್ಲಿಂದ ಇಲ್ಲಿಗೆ ಹೊರಟು ಬಂದಿದ್ದು ಒಳ್ಳೆ ವಿಷಯನೇ. ಏನಂದ್ರೆ ಅಪ್ಪ, ನಾವು ಸರಿಯಾದ ಸಮಯಕ್ಕೆ ಬಂದಿದೀವಿ ಅಂತ ಅನ್ಸತ್ತೆ. ಅವತ್ತೇ ನಂಗೆ ಮಾವನ್ ಮನೆಗ್ ಹೋಗೋಣ ಅಂತ ಯೋಚನೆ ಬಂದಿತ್ತು. ಅಂದ್ರೆ ನಾಳೆ ನಾವು ಅತ್ತೆ ಮಗಳ ಮದ್ವೆಗ್ ಹೋದ್ರೆ ಅವ್ರಿಗೂ ಖುಷಿ ಆಗತ್ತೆ. ನಿನಗೇನನ್ಸುತ್ತೆ ಪ್ರೋಮಿ? ನಿಮ್ಮಮ್ಮ ಅಲ್ಲಿಗೆ ಹೋಗದೆ ಇದ್ರೆ ಸುಮ್ನೆ ಇರ್ತಾಳ? ನನ್ನನ್ ಬಿಡ್ತಾಳ? ನಾವು ನಾಳೆ ಬೆಳಿಗ್ಗೆನೆ ಅವ್ರ ಮನೆಗೆ ಹೋಗೋಣ. ಸರಿ. ಅನಂತಣ್ಣ, ಅನಂತಣ್ಣ, ಅನಂತಣ್ಣ. ಶರತಣ್ಣ, ಅಲ್ಲಿ ನೋಡಿ, ಅನಂತಣ್ಣನ್ ಹಿಂದೆನೆ ಪೊಲೀಸರು ಹೋಗ್ತಾ ಇದಾರೆ. ಈಗ ಏನ್ ಮಾಡೋದು? ಅವ್ರೀಗ ಅನಂತಣ್ಣನ ಹಿಡಿತಾರ? ಅವರು ಅನಂತಣ್ಣನ ಸಾಯಿಸ್ಬಿಡ್ತಾರ? ಈಗ ಅನಂತಣ್ಣಂಗೆ ಏನಾಗುತ್ತೆ ಹೇಳಿ ಶರತಣ್ಣ? ಸುಬಿ, ಸುಮ್ನಿರು. ಒಂದ್ ನಿಮಿಷ ಸುಮ್ನಿರು, ನಾನ್ ನೋಡ್ತೀನಿ. ಗಾಡಿ ನಿಲ್ಸಿ. ಬಾ ಸುಬಿ. ಇಲ್ಲಿ ಕೇಳಿ, ಕಾಲೇಜ್ ಸ್ಕ್ವೇರ್ಗೆ ಯಾವ ಕಡೆಯಿಂದ ಹೋಗ್ಬೇಕು? ಧನ್ಯವಾದ. ಈಗ ನಾವು ಹೋಗ್ತೀವಿ. ಶರತಣ್ಣ, ಅನಂತಣ್ಣ ಎಲ್ಲಿ ಹೋದ್ರು? ನಡಿ, ಮುಂದೆ ಹೋಗಿ ನೋಡೋಣ. ಬಾ.
ಅನಂತಣ್ಣ ಕಟಕ್ ಪರಿಸ್ಥಿತಿ ಹೇಗಿದೆ ಶರತ್? ಅಲ್ಲಿ ತುಂಬಾ ಜನರನ್ನ ಅರೆಸ್ಟ್ ಮಾಡ್ತಾ ಇದಾರೆ. ಹೌದು, ಮಾಡ್ತಾ ಇದ್ದಾರೆ. ನಾವಿಲ್ಲಿಗೆ ಮದ್ವೆಗೆ ಅಂತ ಬಂದ್ವಿ. ಅನು ಚಿಕ್ಕಮ್ಮನು ನಮ್ ಜೊತೆ ಬಂದಿದ್ದಾರೆ. ಏನಾದ್ರೂ ಹೇಳ್ಬೇಕಿತ್ತ? ಎಲ್ಲಿ ಉಳ್ಕೊಂಡಿದ್ದೀರಾ ನೀವು? ನಾವೆಲ್ಲರೂ ಬೇರೆ ಬೇರೆ ಜಾಗದಲ್ಲಿ ಇರ್ತಾ ಇದೀವಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅರವಿಂದ್ ಅಣ್ಣನ್ ಸ್ನೇಹಿತ ಮುರಾರಿ ಅವ್ರ ಮನೇಲಿ ಹೋಗಿರ್ತೀವಿ. ಆದ್ರೆ ನಮ್ಮಲ್ಲಿ ಇನ್ನು ಯಾರು ಸೋತಿಲ್ಲ. ಅನುಪಮಗೆ ಇದನ್ನ ತಿಳಿಸ್ಬಿಡಿ, ಮತ್ತೆ ಸಾಧ್ಯವಾದ್ರೆ ಆ ಜಾಗಕ್ಕೆ ಬರ್ಲಿ. ಸುಭಾಷ್, ನೀನ್ ನನ್ನ ಕೈ ಕೊಟ್ಟಿದ್ದ ಕಾಸಿಂದ ನನ್ನ ಪ್ರಾಣ ಉಳಿತು. ಇಲ್ಲಿ ನೋಡು, ಈ ಕಾಸನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ನನಗಿದ್ರ ಅವಶ್ಯಕತೆ ಇಲ್ಲ ಸುಭಾಷ್. ಈ ಕಾಸಿಂದ ನೀವು ಹೋಗೋ ದಾರಿಲಿ ಏನಾದ್ರು ತಿನ್ಕೊಂಡು ಹೋಗಿ. ತಗೊಳ್ಳಿ, ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಹೀಗೆ ಮಾತಾಡ್ತಾ ನಿಂತ್ಕೊಂಬೇಡಿ ಅನಂತಣ್ಣ, ನೀವ್ ಇಲ್ಲಿಂದ ಹೊರಡಿ. ಆಯ್ತು ಸುಭಾಷ್, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಯಾವ ರೀತಿ ನೀನ್ ನನ್ನನ್ನು ಕಾಪಾಡಿದ್ಯೋ ಅದೇ ರೀತಿ ಇಡೀ ದೇಶದ ಜನರನ್ನ ಕಾಪಾಡೋ ಹಾಗಾಗ್ಲಿ. ನಾನು ಹೊರಡ್ತೀನಿ ಶರತ್. ತುಂಬಾ ತುಂಬಾ ಧನ್ಯವಾದ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಶರತಣ್ಣ, ನೀವು ಕೂಡ ಆ ಮಂತ್ರನ ಹೇಳ್ತಾ ಇದ್ದೀರಾ? ನಮಸ್ತೆ ಮಾವಯ್ಯ. ನಾನು ಯಾರನ್ನ ನೋಡ್ತಾ ಇದ್ದೀನಿ? ಒಳ್ಳೇದಾಗ್ಲಿ. ಬನ್ನಿ ಪ್ರಮೀಳಾ, ನಿಮ್ಮನ್ನೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು. ಪ್ರಭಾ ಎಲ್ಲಮ್ಮ? ಅಮ್ಮ ಹೊರಗೆ ಅಜ್ಜಿ ಜೊತೆ ಮಾತಾಡ್ತಿದ್ದಾರೆ. ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ ಇವತ್ತೊಂದು ಸಮಾರಂಭಕ್ಕೆ ನೀವೆಲ್ಲ ಸರಿಯಾದ ಸಮಯಕ್ಕೆ ಬರ್ತೀರಾ ಅಂತ. ನೀವ್ ಹೇಗಿದ್ದೀರಾ ಮಾವಯ್ಯನವ್ರೆ? ಏನೋ ನಡೀತಾ ಇದೆ. ಲತೂರ್ನ ಮದುವೆ ಅಂತ ಸಂತೋಷ ಏನೋ ಇದೆ. ನನ್ ಮಗಳನ್ನ ಕಳಿಸ್ತಾ ಇದ್ದೀನಿ ಅಂತ ದುಃಖನೂ ಇದೆ. ಅದೆಲ್ಲ ಇದ್ದಿದ್ದೆ. ಈಗ ಶಾಸ್ತ್ರನ ಶುರು ಮಾಡೋದಕ್ಕೆ ಸಮಯ ಆಗ್ತಾ ಇದೆ. ಪ್ರಮೀಳಾ, ನೀನ್ ಹೋಗಿ ಒಳಗಡೆ ಅವ್ರ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಮ್ಮ. ಹಾ ಸರಿ, ಹೋಗ್ತೀನಿ. ಬನ್ನಿ ಹೇಳಿ ಅಂದ್ರೆ ಸತೀಶ್, ನೀನಪ್ಪ ಎಲ್ರಿಗೂ ನಿಮ್ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಬನ್ನಿ ಬನ್ನಿ ಅಳಿಯಂದ್ರೆ, ಇವರು ಅಕ್ಷಯ್ ಕುಮಾರ್ ದೇವ್ ಮಹಾಶಯ ಅಂತ ನನಗೆ ತುಂಬಾ ಒಳ್ಳೆ ಗೆಳೆಯರು. ನಮಸ್ತೆ. ನಮಸ್ತೆ. ಅಕ್ಷಯ್ ಅವರೇ, ಇವರು ಜಾನಕಿನಾಥ್ ಬೋಸ್, ಕಟಕ್ಕಿನ ಪ್ರಸಿದ್ಧ ಸರ್ಕಾರಿ ವಕೀಲರು, ನಮ್ಮನೆ ಅಳಿಯಂದ್ರು. ಹಾಗೆ ಇವನು ನನ್ನ ಮಗ ಅಜಿತ್. ಅಜಿತ್, ನಮಸ್ಕಾರ ಮಾಡೋ. ಹಾ. ಅಲ್ಲ, ನೀವೆಲ್ಲ ಕಟಕ್ಕಿಂದ ಇವತ್ತೇ ಬಂದ್ರ? ನಾನ್ ಕೇಳಿದ ಹಾಗೆ ಕಟಕಲ್ಲಿ ದೊಡ್ಡ ಗಲಾಟೆ ನಡೀತಿದ್ಯಂತೆ. ಆ ಗವರ್ನರ್ ವಿಷಯಕ್ಕೆ ನಮ್ ಕೋಲ್ಕತ್ತಾದಲ್ಲೂ ತುಂಬಾ ದೊಂಬಿ ಗಲಾಟೆ ನಡೀತಾನೆ ಇದೆ. ತುಂಬಾ ಜನರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಪೊಲೀಸರು ಯಾವ ಸಾಮಾನ್ಯವಾದ ಮನುಷ್ಯರನ್ನು ಬಿಡ್ತಿಲ್ಲ. ಹೌದಾ ಅಪ್ಪ? ಶರತ್ ಮತ್ತೆ ಸುಬಿಯ ಗಾಡಿ ನಮ್ ಗಾಡಿ ಹಿಂದೆನೆ ಇತ್ತು. ಇಷ್ಟೊತ್ತಾದ್ರೂ ಅವ್ರಿನ್ನೂ ಬಂದೇ ಇಲ್ಲ.
ಸುಭಿ ಬೇಗ ಬಾ, ನಮ್ಗೋಸ್ಕರ ಮನೆಯಲ್ಲೆಲ್ಲರೂ ಕಾಯ್ತಾ ಇರ್ತಾರೆ. ದೊಡ್ಡಣ್ಣ ಮತ್ತೆ ಅಪ್ಪ ಎಲ್ಲಿದ್ದಾರೆ ಶರತಣ್ಣ? ಅಮ್ಮ ಎಲ್ಲಿ? ಇದಾರೆ, ಎಲ್ರೂ ಇದಾರೆ. ಜಗಲಿ ಒಳಗ್ ಹೋಗಿ ನೋಡೋಣ ಬಾ. ಜಗ್ಲಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಹಾ ಗೊತ್ತು. ಇದು ಇಷ್ಟು ದೊಡ್ಡ ಮನೆ ಅಲ್ವಾ, ಅದಕ್ಕೆ ಹುಡ್ಕೋದ್ ಸ್ವಲ್ಪ ಕಷ್ಟ. ಬಾ, ನೀನನ್ ಕರ್ಕೊಂಡು ಹೋಗ್ತೀನಿ. ಶರತಣ್ಣ ಏನ್ ಮಾಡ್ತಾ ಇದ್ದೀರಾ? ಏನೂ ಕೈ ಇಲ್ಲ, ಬಾ. ತೆಗೀರಿ. ರೋಮಿ, ಹಾಮ, ಶರತ್ ಮತ್ತೆ ಸುಬಿ ಬಂದಿದಾರಲ್ವಾ? ಹೌದಮ್ಮ, ಅವ್ರು ಬರ್ತಾ ಇದ್ದಾರೆ. ಅಯ್ಯೋ, ಆದ್ರೆ ಇದ್ರಲ್ಲಿ ಶಂಕನೇ ಇಟ್ಟಿಲ್ವಲ್ಲ. ಇರಿ, ನಾನೇ ಹೇಳ್ತೀನಿ. ವಿಭಾ, ಶಂಕ ತಗೊಂಬಾ. ಹಾ, ಬಂದೆ. ಶರತಣ್ಣ, ಜಗ್ಲಿ ಏನಾದ್ರೂ ಕಳ್ದೋಗಿದ್ಯಾ? ಈಗ ನೋಡ್ತಿರೋ, ನೋಡ್ತಾ ಇದ್ದ ಹಾಗೆ ಜಗ್ಲಿ ಒಳಗಡೆ ಇರ್ತೀವಿ. ಏಟಾಗ್ಲಿಲ್ಲ ತಾನೆ? ಇಲ್ಲ, ಏನೂ ಆಗ್ಲಿಲ್ಲ. ನೀವು ಸೋನಾ ತಾತ ಮನೆಯವರಾ? ನಾನ್ ಯಾವತ್ತೂ ನಿಮ್ನ ನೋಡೇ ಇಲ್ಲ. ನನ್ನ ನೋಡಿದ್ರೆ ನಿನಗ್ ಹಾಗ ಅನ್ಸತ್ತಾ ನಾನ್ ಈ ಮನೆಯವಳೆ ಅಂತ? ನಿಮ್ ಕೈಯಲ್ಲಿ ಶಂಖ ಇರೋದನ್ನ ನೋಡಿ ನಿಮ್ಮನ್ನ ಈ ಮನೆಯವ್ರೆ ಅನ್ಕೊಂಡ. ನೀವು ತಪ್ಪು ತಿಳ್ಕೋಬೇಡಿ. ಓಹ್, ಇಲ್ಲ ಇಲ್ಲ, ನೀನು ತುಂಬಾನೇ ಬುದ್ಧಿವಂತ. ನಿನ್ ಹೆಸರೇನು? ಸುಭಾಷ್. ನೀವೇನಾದ್ರೂ ನಮ್ಮಮ್ಮನ್ ನೋಡಿದ್ರಾ? ಏನು ತಪ್ಪು ತಿಳ್ಕೋಬೇಡಿ, ಇವನು ಪ್ರಶ್ನೆ ಕೇಳೋದು ಜಾಸ್ತಿ. ನಿಮ್ಮ ಅಮ್ಮನ್ ಪರಿಚಯ ನನಗೆ ಇಲ್ಲ ಸುಭಾಷ್. ಆದ್ರೆ ಮನೇಲಿರೋ ಹೆಂಗಸರೆಲ್ಲ ಶಾಸ್ತ್ರ ಮಾಡೋಕೆ ಅಂತ ಮಧುಮಗಳ ಜೊತೆ ಇದ್ದಾರೆ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ನೀನ್ ಬರ್ತೀಯ ನನ್ ಜೊತೆಗೆ? ನಾನು ಹೋಗ್ಲಾ ಅಣ್ಣ? ಹೋಗು. ಶರತ್ ಅಣ್ಣಂಗೆ ಜಗ್ಲಿ ಎಲ್ಲಿದೆ ಅಂತ ತೋರಿಸಿ. ಇವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಆ ಕಡೆಗಿದೆ. ಬಾ ಸುಭಾಷ್. ಲತು ಚಿಕ್ಕಮ್ಮ, ಎಲ್ಲ ಖಾಲಿ ಮಾಡ್ಬೇಕು. ಹಾ, ಏ ಸುಬಿ, ಒಳಗ್ ಬಾರೋ. ಬಾ ಸುಬಿ. ವಿಭಾ, ಶಂಕ ಊದಮ್ಮ. ಪ್ರಭಾ, ನಿನ್ ಧ್ವನಿ ಕೊಡು. ಈಗ ನಾನ್ ತಿನ್ನಿಸ್ತೀನಿ. ಅಲ್ಲ, ನೀನು ಎಲ್ಲ ಒಂದೇ ಸಲ ತಿಂತೀಯೋ ಇಲ್ವೋ ನೋಡ್ಬೇಕಲ್ವಾ? ಇವಳು ವಿಭಾವತಿ, ಲತ್ತು ಗೆಳತಿ, ತುಂಬಾ ಒಳ್ಳೆ ಹುಡುಗಿ. ವಿಭಾ, ಇವಳು ನನ್ ಓರ್ಗಿತ್ತಿ ಮಗಳು. ಲತ್ತುಗೆ ಅಕ್ಕ ಆಗ್ಬೇಕು. ಕಟಕಲ್ಲಿರೋದು ತುಂಬಾ ದೊಡ್ಡ ಮನೆತನ. ನಿಮ್ ಮಗ ಅಂತೂ ನಿಮ್ಮನ್ನ ಇಡೀ ಮನೆಯೆಲ್ಲ ಹುಡುಕ್ತಾ ಇದ್ದ. ಸುಭಾಷ್ ನನ್ನ ಬಿಟ್ಟು ತುಂಬಾ ಹೊತ್ತಿರೋದೇ ಇಲ್ಲ. ಸುಬಿ ಅಮ್ಮನ್ ಹುಡುಕ್ತಿದ್ದ ಅನ್ನೋ ವಿಷಯಕ್ಕೆ ನನಗೇನು ಅನ್ನಿಸ್ಲಿಲ್ಲ. ಆದ್ರೆ ನೀನಂತೂ ಖಂಡಿತ ಗಾಬರಿ ಮಾಡ್ಬಿಟ್ಟೆ. ನೋಡಿದ್ಯಾಮ್ಮ, ಗೊತ್ತಿಲ್ದೇ ಇರೋ ಜನರ ಹತ್ರ ಮಾತಾಡ್ದೇ ಇರೋ ಸುಬಿ ಹೇಗ್ ಇವ್ರ ಕೈ ಹಿಡ್ಕೊಂಡು ಕೋಣೆಗ್ ಬಂದ ಅಂತ.
ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿಜವಾಗ್ಲೂ ವಿಭಾವತಿ, ಅಂದ್ರೆ ಜನರ ಜೊತೆ ಹೊಂದ್ಕೊಳ್ಳೋದು ನಿಂಗ್ ಚೆನ್ನಾಗ್ ಗೊತ್ತಿದೆ. ಇಲ್ಲ ಇಲ್ಲ, ಸುಭಾಷೆ ನನ್ ಜೊತೆ ಹೊಂದ್ಕೊಂಡಿದ್ದಾನೆ. ಜನರ ಜೊತೆಗೆ ಹೊಂದ್ಕೊಳ್ಳೋದು ನನ್ ಮಗಳಿಗೆ ಚೆನ್ನಾಗ್ ಗೊತ್ತು. ಆ ವಿಷಯದಲ್ಲಿ ಅವಳು ತುಂಬಾ ಚಾಲಾಕಿ. ಬರ್ಬೇಕು ಬರ್ಬೇಕು, ನೀವು ಬರ್ಬೇಕು. ಅಮ್ಮ, ಇವ್ರು ಲತಿಕಾ ಅವ್ರ ಅಕ್ಕ. ಇವಳು ನನ್ ದೊಡ್ಡ ಮಗಳು, ಮತ್ತೆ ಇವ್ರು ನನ್ ಚಿಕ್ಕ ಮಗ. ಅಮ್ಮ, ಎಲ್ರೂ ಸೇರ್ಕೊಂಡು ಲತ್ತು ಚಿಕ್ಕಮ್ಮಂಗೆ ಹೀಗ್ಯಾಕ್ ತಿನ್ನಿಸ್ತಾ ಇದಾರೆ? ಲತ್ತು ಚಿಕ್ಕಮ್ಮನ್ ಹುಟ್ಟಿದ ಹಬ್ಬನಾ? ಹುಟ್ಟಿದ ದಿನ ಅಲ್ವೋ ಸುಬಿ ಪುಟ್ಟ, ಮದ್ವೆ ಮದ್ವೆ. ಈಗ ಲತ್ತು ಚಿಕ್ಕಮ್ಮಂಗೂ ಮದ್ವೆ ಆಗತ್ತೆ. ನಿನ್ನ ಮದ್ವೆಗೂ ಹಿಂಗೆ ತಿನ್ನಿಸ್ತೀನಿ, ಚಿಂತೆ ಮಾಡ್ಬೇಡ. ಏ ನಿಂತ್ಕೊಳ್ಳೋ, ಅವನಿಗೆ ಎಷ್ಟು ನಾಚಿಕೆ ನೋಡು. ಏ ಪ್ರಭಾ, ನಿನ್ ಮಗ ನಾಚ್ಕೊಂಡ್ ಹೊರಟೆ ಹೋದ. ಏ ಪ್ರಮಿ, ಹೋಗು ಅವನು ನೀಡ್ಕೊಂಡ್ ಕರ್ಕೊಂಡ್ ಬಾ. ಹೋಗ್ಲಿ ಬಿಡಿ ಅಜ್ಜಿ, ಸುಬಿ ಈಗ ಬರಲ್ಲ. ಈಗ ಅವನು ಅವ್ನ್ ಶರತ್ ಅಣ್ಣನ ಹೊಡ್ಕೊಂಡು ಅವನ್ ಜೊತೆ ಇರ್ತಾನೆ. ಶರತ್ತನ್ ಬಿಟ್ಟು ಸುಬಿ ಇರಲ್ಲ ಬಿಡಿ. ಇದೇ ಪರಿಸ್ಥಿತಿ. ಶರತ್, ನಿನಗೆ ಪುಸ್ತಕ ಓದೋ ಅಭ್ಯಾಸ ಬಹಳ ಇದೆಯಾ? ಖಂಡಿತವಾಗ್ಲು. ಜಾನಕಿನಾಥ್ ಅವರೇ, ಇವತ್ತು ನೀವು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮನೆಗ್ ಬಂದ್ಬಿಡಿ. ಇವತ್ತಾ? ಇಲ್ಲ, ಇವತ್ತು ಅದು ಹೋಗ್ ಬನ್ನಿ ಅಳಿ ಅಂದ್ರೆ ಹೋಗ್ ಬನ್ನಿ, ಚೆನ್ನಾಗಿರುತ್ತೆ. ಅದು ಅಲ್ದೆ ಮಕ್ಕಳೆಲ್ಲ ಅಷ್ಟು ದೂರದಿಂದ ಬಂದಿದ್ದಾರೆ, ಅವರು ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ಲಿ, ಎಲ್ರ ಪರಿಚಯನೂ ಆಗುತ್ತೆ. ಹೌದು, ನಮ್ಮನೆಗೂ ಬನ್ನಿ. ನಾನು ಅಮ್ಮನಿಗೊಂದ್ ಮಾತು ಹೇಳಿರ್ತೇನೆ. ನಿಮ್ಮ ಅಮ್ಮನೂ ಬಂದಿದ್ದಾಳಾ? ಹೌದು ಅಪ್ಪ, ಈಗ ತಾನೇ ಸ್ವಲ್ಪ ಹೊತ್ತಾಯ್ತು ಬಂದು. ಆಗ್ಲಿ ಆಗ್ಲಿ ಆಗ್ಲಿ. ನಿಮ್ಗೆ ಗೊತ್ತಾ ಜಾನಕಿನಾಥ್ ಅವ್ರೆ, ನನ್ನ ಹೆಂಡತಿ ಎಲ್ಲಾದ್ರೂ ಹೊರಗೆ ಹೋಗೋಕೆ ತಯಾರಾಗೋಕೆ ಎಷ್ಟು ತಡ ಮಾಡ್ತಾಳೆ ಅಂದ್ರೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕಾರ್ಯಕ್ರಮನೇ ಮುಗ್ದೋಗಿರುತ್ತೆ. ಅಯ್ಯೋ, ಏನ್ ಹೇಳೋದು, ನನ್ ಹೆಂಡತಿದ್ ಕೂಡ ಇದೇ ಸಮಸ್ಯೆ. ಈ ಸಲ ಅದೇ ಕಾರಣದಿಂದ ನಮ್ಗೆ ಟ್ರೈನ್ ಕೂಡ ಮಿಸ್ ಆಗೋಯ್ತು. ಆದ್ರೆ ಏನೇ ಆಗ್ಲಿ ಒಳ್ಳೇದೇ ಆಯ್ತು. ಫ್ರೇಜರ್ ಸಾಹೇಬ್ರ ಜೊತೆ ನಾವು ಅದೇ ಟ್ರೈನ್ ಅಲ್ಲಿ ಇನ್ನೊಂದು ಬೋಗಿಲಿ ಬರೋರಿದ್ವಿ. ಏನ್ ಹೇಳ್ತಿದ್ದೀರಿ ನೀವು? ನೀವೆಲ್ಲರೂ ಅದೇ ರೈಲಲ್ಲಿ ಬರ್ತಿದ್ರಾ? ಹಾ, ಅದೇನಂದ್ರೆ ಕ್ರಾಂತಿಕಾರಿಗಳು ಸುಮ್ನೆ ಗವರ್ನರ್ನ ಸಾಯಿಸಕ್ ಹೋಗಿರ್ಲಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನನ್ಗೆ ನಿಮ್ಮನ್ನೆಲ್ಲ ಭೇಟಿಯಾಗಿ ಬಹಳನೇ ಖುಷಿ ಆಯ್ತು. ಅದಕ್ಕೆ ಚಹಾಗ್ ಬನ್ನಿ ಅನ್ ಕೂಡ್ಲೆ ನಾನ್ ಬೇಡ ಅನ್ನೋಕ್ಕೂ ಹೋಗ್ಲಿಲ್ಲ. ಮತ್ ನಿಮ್ ಮಗ ಅಜ್ಜಿತ್ತು ನನ್ ಮಕ್ಳಿಗೆ ಒಳ್ಳೆ ಗೆಳೆಯ ಆದ. ಇಲ್ದಿದ್ರೆ ನಾವಿಂಥ ಆಮಂತ್ರಣ ಸ್ವೀಕಾರ ಮಾಡೋದಿಲ್ಲ ಅಕ್ಷಯ್ ಅವ್ರೆ. ನಮ್ಗೂ ನಿಮ್ಗೂ ಬಹಳ ಹಳೆ ಪರಿಚಯ ಅನ್ಸುತ್ತೆ. ನೀವ್ ನಿಜಾನೇ ಹೇಳ್ತಿದ್ದೀರಾ ಅಪ್ಪ. ನೀವ್ ನಮ್ಮಿಬ್ಬರ ವಿಷಯ ಬಿಡಿ, ಸುಬಿ ಕೂಡ ಹೊಂದ್ಕೋತಿದ್ದಾನೆ. ಅವನ್ ತುಂಬಾ ಮೃದು, ಎಲ್ರ ಜೊತೆ ಅಷ್ಟಾಗಿ ಸೇರೋದಿಲ್ಲ ಅಲ್ವಾ ಸುಬಿ? ನಿಜ ಹೇಳ್ದೆ ತಾನೆ? ಸತೀಶಣ್ಣ, ಎಲ್ರ ಮುಂದೆ ಸುಬಿನ ಸುಮ್ನೆ ರೇಗಿಸ್ತಿದ್ದೀರಾ. ಹೀಗೆಲ್ಲ ಮಾಡೋದು ಸರಿಯಲ್ಲ. ಅವನ್ ಚಿಕ್ಕವನಾದ್ರೂ ಅವನ್ಗೊಂದ್ ಗೌರವ ಇರುತ್ತಲ್ವಾ? ಜಾನಕಿನಾಥ್ ಅವ್ರೆ, ನೀವು ನನ್ ಜೊತೆ ಬನ್ನಿ. ಈ ಹುಡುಗರೆಲ್ಲ ಇಲ್ಲೇ ಮಾತಾಡ್ಕೊಂಡಿರ್ಲಿ, ನಾವು ಒಳಗಡೆ ಹೋಗಿ ಮಾತಾಡೋಣ. ಹಾಗೆ ನಾನ್ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಹೌದಾ? ನಡೀರಿ. ಹಾ, ಬನ್ನಿ. ನೀವೆಲ್ಲ ಇಲ್ಲೇ ಮಾತಾಡ್ತಾ ಇರಿ. ಬನ್ನಿ ಬನ್ನಿ. ಅಜಿತ್, ಏನಂದ್ರೆ ಇವರೆಲ್ಲ ನಮ್ಮ ಮನೆಗೆ ವಿಶೇಷ ಅತಿಥಿಗಳು. ಇವ್ರ ಸತ್ಕಾರದಲ್ಲಿ ಏನೂ ಕಡಿಮೆ ಆಗೋ ಹಾಗಿಲ್ಲ, ಹಾಗೆ ನೋಡ್ಕೋಬೇಕು. ನೀವು ಚಿಂತೆನೆ ಮಾಡ್ಬೇಡಿಯಪ್ಪ, ನಾನು ಇಲ್ಲೇ ಇರ್ತೀನಿ. ವಿಭಾನು ಬರ್ತಿದ್ದಾಳೆ. ಹಾ, ಆಯ್ತಾಯ್ತು. ನಿಮ್ಗೇನಾದ್ರೂ ಬೇಕಿದ್ರೆ ಇವನ್ನ ಕೇಳಿ. ಏನಾಯ್ತು ಸುಭಾಷ್? ಯಾರನ್ನಾದ್ರೂ ಹುಡುಕ್ತಾ ಇದೀಯಾ? ನಾನು ಆ ಅಕ್ಕ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಓ, ಅಕ್ಕನ? ಯಾರ ಬಗ್ಗೆ ಹೇಳ್ತಾ ಇರೋದು ಸುಬಿ? ವಿಭಾವತಿ ಬಗ್ಗೆ ಹೇಳ್ತಾ ಇದ್ದಾನೆ, ನನ್ ತಂಗಿ. ವಿಭಾನು ಸುಭಾಷ್ ಬಗ್ಗೆ ಹೇಳ್ತಾ ಇದ್ಲು.
ನೀವಿಬ್ರು ಒಳ್ಳೆ ಗೆಳೆಯರಾಗಿದ್ದೀರಾ ಅನ್ಸತ್ತೆ ಅಲ್ವಾ ಸುಭಾಷ್? ಅಲ್ವಾ? ಬಾ, ನಿನ್ನ ಒಳಗ್ ಬಿಟ್ಟು ಬರ್ತೀನಿ. ಬಾ, ನಡಿ ಹೋಗೋಣ. ನೀವೆಲ್ಲ ಕೂತಿರಿ, ನಾನು ಇವನ್ನ ಬಿಟ್ಟು ಬರ್ತೀನಿ. ಬಾ ಸುಭಾಷ್. ಶರತ್, ನನ್ ಮನ್ಸಲ್ಲೊಂದು ಅನುಮಾನ ಶುರುವಾಗಿದೆ. ಹೇಳ, ನನಗನ್ಸುತ್ತೆ ಅಕ್ಷಯ್ ಅವರು ತಮ್ಮ ಮಗಳ ಜೊತೆ ನಿನ್ ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ಸುತ್ತೆ. ಸತೀಶಣ್ಣ, ಏನ್ ನೀವು ಏನೇನು ಹೇಳ್ತೀರಾ? ಹೌದ್ ಕಣೋ, ನೀನ್ ನೋಡಿ ಮಾತಾಡ್ಸು. ಪ್ರೋಮಿ ಅಕ್ಕಂಗೂ ಗೊತ್ತಾಗಿದೆ. ಅಕ್ಷಯ್ ಅವರು ತಮ್ಮ ಮಗಳು ವಿಭಾವತಿ ಜೊತೆ ನಿನ್ ಮದ್ವೆ ವಿಷಯ ಮಾತಾಡ್ತಿದ್ರಂತೆ. ಪ್ರೋಮಿ ಅಕ್ಕಂದಂತೂ ಕೆಟ್ಟ ಅಭ್ಯಾಸ, ಎಲ್ರ ಮಾತನ್ನ ಕದ್ದು ಕೇಳಿಸ್ಕೊತಾಳೆ. ಆಶ್ಚರ್ಯ. ಯಾವ ವಿಷಯಕ್ಕೆ ಆಶ್ಚರ್ಯ? ಓ, ಇವ್ರ ಎಂಥ ಜನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮನ್ನ ಚಹಾ ಕುಡಿಯೋ ಕರೆಸಿ ಬರೀ ಮಾತಾಡ್ತಾನೆ ಇದ್ದಾರೆ ಅಂತ. ಆದ್ರೆ ನಮಗ್ ಗೊತ್ತಾಗಿದೆ ನಿಮ್ಗೆ ಊಟದಲ್ಲಿ ತುಂಬಾ ಅಭಿರುಚಿ ಇದೆ ಅಂತ. ಒಂದ್ಸಲ ವಿಭಾ ಮಾಡಿರೋ ಅಡಿಗೆ ರುಚಿ ನೋಡಿದ್ರೆ ಆ ರುಚಿನ ನೀವು ಜೀವನ ಪೂರ್ತಿ ಮರೆಯೋದೇ ಇಲ್ಲ. ಏನಾಯ್ತು ಶರತ್? ಪ್ಲೇಟ್ ಆದ್ರೂ ತಗೊಳ್ಳೋ. ವಿಭಾ ಪ್ಲೇಟ್ನ ಎಷ್ಟೊತ್ತು ಅಂತ ಹಿಡ್ಕೊಂಡು ನಿಂತಿರ್ತಾಳೆ. ನೀನ್ ತಪ್ಪು ತಿಳ್ಕೋಬೇಡ ವಿಭಾ, ನನ್ ಎಲ್ಲಾ ತಮ್ಮಂದ್ರು ತುಂಬಾ ನಾಚ್ಕೋತಾರೆ. ಇಲ್ಲ ಇಲ್ಲ ಪ್ರೋಮಿ ಅಕ್ಕ, ನಾನು ಒಂದ್ಸಲನೂ ನಾಚ್ಕೊಳ್ಳೋದಿಲ್ಲ. ತಿನ್ನೋ ವಿಷಯದಲ್ಲಿ ನಾಚಿಕೆ ಪಡೋದ್ರಿಂದ ಪ್ರಯೋಜನನೇ ಇಲ್ಲ. ನೀವೆಲ್ಲ ಊಟ ಮಾಡಿ, ನಾನು ಅಮ್ಮನ್ಗೆ ಇನ್ನೊಂದ್ ಸ್ವಲ್ಪ ಕಳ್ಸೋದಕ್ಕೆ ಹೇಳ್ತೀನಿ. ಇಲ್ಲಿ ಯಾರಾದ್ರೂ ಹಾಡ್ ಹಾಡ್ತಾರಾ? ಹಾಡ್ತಾಳಲ್ಲ ನಿನ್ನ ವಿಭಾ ಅಕ್ಕ, ತುಂಬಾ ಚೆನ್ನಾಗಿ ಹಾಡು ಹಾಡ್ತಾಳೆ. ಯಾಕೆ ಸುಮ್ನಿದ್ಯಾ ವಿಭಾ? ಒಂದ್ ಹಾಡು ಹಾಡು. ಅಣ್ಣ, ನೀವೇನ್ ಹೇಳ್ತಿದ್ದೀರಾ? ಸುಭಾಷ್, ಸುಭಾಷ್, ನಿನಗ್ ಹಾಡೋಕ್ ಬರೋದಿಲ್ವಾ? ನಂಗೆ ಯಾವ ಹಾಡು ಬರೋದಿಲ್ಲ. ಆದ್ರೆ ನನ್ ಹುಟ್ಟದಬ್ಬ ದಿನ ದ್ವಿಜೇಂದ್ರ ಲಾಲ್ ರಾಯ್ ಅವರು ನಮ್ಮ ಮನೆಗ್ ಬಂದಿದ್ರು. ಅವರು ನಂಗೋಸ್ಕರ ಒಂದು ಗೀತೆ ಹಾಡಿದ್ರು. ಆ ಗೀತೆಯ 2 ಸಾಲು ನಂಗ್ ನೆನ್ಪಿದೆ. ಏನು? ಯಾರ್ ಬಂದಿದ್ರು? ಶ್ರೀ ದ್ವಿಜೇಂದ್ರ ಲಾಲ್ ರಾಯ್ ಬಂದಿದ್ರ? ಅವ್ರು ನಿನ್ಗೋಸ್ಕರ ಯಾವ ಗೀತೆ ಹಾಡಿದ್ರು ಅದನ್ನೀಗ ಹಾಡ್ತೀಯಾ? ಹಾ, ಹಾಡ್ತೀನಿ. ಸರಿ, ನೀನ್ ಹಾಡು, ಮತ್ತೆ ನಾನು ಪಿಯಾನೋ ನುಡಿಸ್ತೀನಿ. ಚೆನ್ನಾಗಿ ಹಾಡ್ದೆ. ಜಾನಕಿನಾಥ್ ಅವ್ರೆ, ಹೇಳಿ. ನೀವೇನು ಮಾತಾಡ್ತಾನೆ ಇಲ್ಲ? ಹಾಗಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೊ. ಶರತ್ ಹಾಗೂ ವಿಭಾಳ ಮದ್ವೆ ವಿಷಯನ ಒಪ್ಕೊಂಡಿದ್ದೀನಿ ಅಂತ ಹೇಳೋಕೆ ನಾನು ಹೊರಟಿದ್ದೆ. ಅಕ್ಷಯ್ ಅವರು, ನನಗೆ ಸಂಬಂಧ ಒಪ್ಪಿಗೆ ಇದೆ.
ನಾನ್ ನಿಮ್ಗೆ ಹೇಗ್ ಧನ್ಯವಾದ ಹೇಳಿ. ನಿಜವಾಗ್ಲೂ ನನ್ಗೆ ಮಾತೇ ಬರ್ತಾ ಇಲ್ಲ. ನಾನ್ ನನ್ನ ಮಗಳು ಅಂತ ಹೇಳ್ತಾ ಇಲ್ಲ, ವಿಭಾ ಸಾಕ್ಷಾತ್ ಮಹಾಲಕ್ಷ್ಮಿನೇ. ನಂದು ಒಂದು ವಿನಮ್ರ ವಿನಂತಿ ಇದೆ. ಹಾ, ಇಲ್ಲ, ಗಾಬರಿಯಾಗೋ ವಿಷಯ ಏನಲ್ಲ. ವಿಭಾವತಿದ ಒಂದು ಫೋಟೋ ಏನಾದ್ರೂ ಇದ್ರೆ ದಯವಿಟ್ಟು ನನ್ ಕೈ ಕೊಡಿ. ಯಾಕಂದ್ರೆ ಮನೆಯಲ್ಲಿ ಶರತ್ ಅಮ್ಮ, ನನ್ನ ಅಣ್ಣ, ಅತ್ತಿಗೆ ಎಲ್ಲ ಇದ್ದಾರೆ. ಅವರು ಒಂದ್ಸಲ ನೋಡ್ಬಿಡ್ಲಿ ಅಂತ. ಹಾ, ಖಂಡಿತ. ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ತೀರಾ? ಇರಿ, ಈಗ್ಲೇ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಜಾನಕಿನಾಥ್ ಅವರೇ, ಇದು ತಗೊಳ್ಳಿ, ವಿಭಾವತಿ ಫೋಟೋ. ಕೊಡಿ. ವಾ, ಅಕ್ಷಯ್ ಕುಮಾರ್ ಅವ್ರೆ, ನನಗನ್ಸತ್ತೆ ನೀವೆಲ್ರೂ ಪರಿವಾರ ಸಮೇತ ನಮ್ಮನೆಗೆ ಒಂದ್ಸಲ ಬರ್ಬೇಕು ಅಂತ. ಯಾಕಂದ್ರೆ ಆ ಮೂಲಕ ಎಲ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಸುಲಭ ಆಗುತ್ತೆ. ಹಾ, ಖಂಡಿತ. ಈ ಮದ್ವೆ ನಿಶ್ಚಯ ಅನ್ನೋದು ಪಕ್ಕ ಅಂತ ಆದ್ಮೇಲೆ ಈ ಹೋಗಿ ಬರೋದೆಲ್ಲ ಇದ್ದೇ ಇರುತ್ತಲ್ಲ. ಸರಿ, ನಮ್ಮ ಮನೆಯವರೆಲ್ಲ ಒಟ್ಟಿಗೆ ನಾಳೆನೆ ನಿಮ್ ಮನೆಗೆ ಬಂದ್ಬಿಡ್ತೀವಿ. ಪ್ರಭಾ, ನಾನ್ ಶರತ್ ಮದ್ವೆನ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಂದ್ರೆ ಶ್ರೀ ಅಕ್ಷಯ್ ಕುಮಾರ್ ಅವ್ರ ಮಗಳು ವಿಭಾವತಿಯ ಜೊತೆಗೆ. ಜಾನ್ಕಿ, ಇದು ಸಂತೋಷದ ವಿಷಯನೇ. ನೀನ್ ಹೋಗಿ ಮಿಠಾಯಿ ತಗೊಂಡ್ ಬಾ, ಹೋಗು. ಒಂದ್ ನಿಮಿಷ. ಮದ್ವೆ ನಿರ್ಧರಿಸ್ಬಿಟ್ಟೆ ಅಂದ್ರೆ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ವಾಪಸ್ ಬರ್ತಿರ್ವಾಗ್ಲೂ ನೀವೇನು ಹೇಳಲಿಲ್ಲ. ವಾಪಸ್ ಬರ್ತಿರ್ಬೇಕಾದ್ರೆ ಹೇಳಕ್ ಆಗಿಲ್ಲ, ಯಾಕಂದ್ರೆ ಮಕ್ಳು ಜೊತೆಗಿದ್ರಲ್ವಾ. ಮಕ್ಳಿದ್ರೆ ಏನಾಯ್ತು? ತಗೊಳ್ಳಿ, ನೀವೆಲ್ರೂ ಅಲ್ಲಿಗೆ ಚಾ ಕುಡಿಯಕ್ಕೆ ಅಂತ ಹೋಗಿದ್ದು ಮದ್ವೆನ್ ಹೇಗ್ ನಿರ್ಧಾರ ಮಾಡ್ಕೊಂಡ್ ಬರ್ತೀರಾ? ನಾನಿಲ್ದೇನೆ ನನ್ 2ನೇ ಮಗನ್ ಮದ್ವೆನ ನಿರ್ಧಾರ ಮಾಡೋದಾ? ಪ್ರಭಾ ಹುಡುಗಿ ಗೊತ್ತಿರೋಳು, ಒಳ್ಳೆ ಪರಿವಾರದವಳು, ಚೆನ್ನಾಗಿ ಓದಿದಾಳೆ, ಸುಂದರವಾಗಿದ್ದಾಳೆ. ಮತ್ತಿನ್ನೇನ್ ನೋಡ್ಬೇಕು ಹೇಳು? ಅವಳನ್ನ ಮದ್ವೆ ಮನೇಲೆ ನೀನ್ ನೋಡಿದ್ಯಾ ಅನ್ಕೊಂಡಿದ್ದೆ. ಮದ್ವೆ ಮನೇಲಿ ಅವಳನ್ನ ಸ್ವಲ್ಪ ಹೊತ್ತೆ ನೋಡಿದ್ದು, ಅಷ್ಟು ಬೇಗ ಅವಳ ಬಗ್ಗೆ ಹೇಗ್ ತಿಳ್ಕೊಳಕ್ಕಾಗತ್ತೆ? ಮದ್ವೆ ಮನೇಲಿ ಅವಳನ್ನ ಗಮನಿಸ್ಲಿಲ್ಲ ನಾನು. ನಿಮೀಗ ಹುಡುಗಿ ನಡವಳಿಕೆ ಬಗ್ಗೆ ಎಲ್ಲ ಗೊತ್ತಾ? ಸರಿ ಬಿಡು, ನಿಮಗೆ ತೋರ್ಸೋದಕ್ಕೋಸ್ಕರನೇ ಅವಳ ಫೋಟೋನ ಜೊತೆಗೆ ತಂದಿದ್ದೀನಿ. ನೋಡಿಲ್ಲಿ. ವಾ, ಫೋಟೋದಲ್ಲಂತೂ ನಿಜವಾಗ್ಲೂ ಲಕ್ಷ್ಮಿ ಹಾಗೆ ಕಾಣ್ತಾಳೆ. ಬರೀ ಒಂದ್ ಫೋಟೋ ನೋಡಿ ನೀವ್ ಹುಡ್ಗಿನ ಲಕ್ಷ್ಮಿ ಅಂತ ಹೇಳ್ತಾರೋ ನನಗೆ ಅರ್ಥನೇ ಆಗ್ತಿಲ್ಲ. ನಾನ್ ಶರತ್ ಹತ್ರ ಅವ್ನ್ ಮದ್ವೆ ಬಗ್ಗೆ ಮಾತಾಡ್ಬೇಕು. ಮದ್ವೆ ಬಗ್ಗೆ ಅವನ ಅಭಿಪ್ರಾಯ ಏನು ಅಂತ ಕೇಳ್ಬೇಕು. ಪ್ರೋಮಿ, ಶರತ್ನ ಒಂದ್ಸಲ ಬರಕ್ ಹೇಳು. ಅಣ್ಣ, ನನಗ್ ಗೊತ್ತಿರೋ ಹಾಗೆ ಶರತ್ಗೆ ಅವಳು ಇಷ್ಟ ಆಗಿದ್ದಾಳೆ. ಅಂದ್ರೆ ನನಗನ್ಸ್ತು, ನಾನ್ ಹೇಳ್ದೆ. ಈಗೇನಾದ್ರೂ ಶರತ್ ಅವಳನ್ನ ಬೇಡ ಅಂತ ಹೇಳ್ತಾನ? ಹಾಗ್ ಮಾತ್ರ ಆಗ್ಬಾರ್ದು. ಅಪ್ಪ, ನನ್ನ ನೀವ್ ಕರೆದ್ರಾ? ಹಾ ವಿಭಾವತಿ, ಬಾಮ ಬಾ ಇಲ್ಲಿ. ಮಗಳೇ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ ಅಪ್ಪ. ವಿಭಾ, ಮದುವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಎಷ್ಟು ದಿನ ಅಂತ ಮನೇಲೆ ಇಟ್ಕೊಳಕ್ಕಾಗತ್ತೆ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂದ್ರೆ, ನಿನ್ನ ಒಳ್ಳೆ ಮನೆಗೆ ಸೊಸೆ ಕಳಿಸ್ಕೊಡ್ಬೇಕು ಅಂತ ಇದ್ದೀನಿ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಅಪ್ಪ, ನೀವ್ ಇವಳನ್ನ ಕೇಳ್ ನೋಡಿ. ಇವಳ ಅಭಿಪ್ರಾಯನೂ ತುಂಬಾ ಮುಖ್ಯ ಅಲ್ವಾ? ಅಮ್ಮ ಏನ್ ಹೇಳಿದ್ರು ತೊಂದ್ರೆ ಇಲ್ಲ. ಅಲ್ಲ, ನಿಮ್ಮಮ್ಮ ಅಜ್ಜಿ ಮನೆಯಿಂದ ವಾಪಸ್ ಬಂದ್ಲಾ? ಇನ್ನೂ ಇಲ್ಲಪ್ಪ, ಇದೇ ಸರಿಯಾದ ಸಮಯ. ನೀವ್ ಇವಳ ಅಭಿಪ್ರಾಯನ ಮೊದಲು ತಿಳ್ಕೊಳ್ಳಿ. ಅಣ್ಣ, ಏನ್ ಹೇಳ್ತಿದ್ದೀರಾ ನೀವು? ಸುಮ್ನಿರೋ. ಅದು ಅಲ್ದೆ ನಾನಿನ್ನು ಬಹಳ ಬಟ್ಟೆ ಹೊಲಿಯೋದ್ ಬಾಕಿ ಇದೆ. ನಾಳೆ ಮೇಳಕ್ ಏನ್ ತಗೊಂಡೋಗ್ಲಿ ಹೇಳಿ? ನಾನ್ ಬರ್ತೀನಪ್ಪ. ನಾಚ್ಕೊಂಡ್ಬಿಟ್ಲು. ನೀನು ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಅವಳಿಗೆ ಶರತ್ ಇಷ್ಟ ಆಗಿದಾನೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡ್ತೀಯ. ಯಾಕೆಂದ್ರೆ ಶರತ್ ಇಲ್ಲಿವರೆಗೂ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ಅಷ್ಟು ಬೆಳೆದಿಲ್ಲ. ಆದ್ರೆ ಜಾನಕಿನಾಥ್ ಅವರ ಪರಿವಾರ ನನಗೆ ಬಹಳ ಇಷ್ಟ ಆಗಿದೆ. ನಮ್ಮ ಪರಿವಾರಕ್ಕಂತೂ ಈ ಸಂಬಂಧ ಬಹಳ ಯೋಗ್ಯನೇ.
ಏನಂದ್ರೆ ಎರಡೂ ಪರಿವಾರದ ಮಧ್ಯೆ ಒಂದು ಸಮಾನವಾದ ಸಂಬಂಧ ಇದ್ರೆ ಆ ಸಂಬಂಧ ಚೆನ್ನಾಗಿರುತ್ತೆ ಅಲ್ವೇನಾ? ಹೌದು ಅಪ್ಪ. ನನಗೆ ತುಂಬಾ ನಂಬಿಕೆ ಇದೆ. ಆ ಮನೆಗೆ ವಿಭಾ ಸೊಸೆಯಾಗಿ ಹೋದ್ರೆ ರಾಣಿ ರಾಣಿ ಆಗಿರ್ತಾಳೆ. ಬಾ ಸುಭಿ, ಬಾ. ನಾನ್ ನಿನಗೆ ಎಷ್ಟ್ ಸಲ ಹೇಳ್ತಿದ್ದೀನಿ, ನಿನ್ಗೆ ಯಾಕೆ ನಂಬಿಕೆನೆ ಬರಲ್ಲ? ಹಾಗೆಲ್ಲ ಏನೂ ಆಗಲ್ಲ. ನಿನಗೆ ಗೊತ್ತಾಗುತ್ತೆ, ಬಾ. ಅಲ್ ನೋಡು ಕೆರೆ ಮಧ್ಯದಲ್ಲಿ ಬೆಳಕಿದೆ, ಬಾ. ಅಲ್ ನೋಡು ಕೆರೆ ಮಧ್ಯದಲ್ಲಿ ಬೆಂಕಿ ಇದೆ, ನೋಡ್ತಿದ್ಯಾ ಹೇಗ್ ಉರಿತಿದೆ ಅಂತ? ಎಲ್ಲಿ ಉರಿತಾ ಇದೆ? ಹಾ, ಈಗ ತಾನೇ ಉರಿತಾ ಇತ್ತು. ಭೂತ ಏನಾದ್ರೂ ಬಂದು? ಬೆಂಕಿ ಭೂತ ಅನ್ನೋದೆಲ್ಲ ಏನೂ ಇರೋದಿಲ್ಲ. ನಂಗೆ ಶರತಣ್ಣ ಹೇಳಿದ್ದಾರೆ, ಇಂಥ ಕೆರೆಯಲ್ಲಿ ಒಂದು ರೀತಿಯ ಗ್ಯಾಸ್ ಇರುತ್ತಂತೆ. ಅದು ನೀರಿನ ಜೊತೆ ಸೇರ್ಕೊಂಡು ಕೆರೆಯಲ್ಲಿ ಬೆಳಕ್ ಬರೋ ಹಾಗೆ ಮಾಡುತ್ತೆ. ಹಾಗಿದ್ರೆ ಈಗ ಎಲ್ಲಿ ಹೋಯ್ತು? ಸ್ವಲ್ಪ ಹೊತ್ತಿನ ಮುಂಚೆ ಬೆಳಕ್ ಕಾಣಿಸ್ತಾ ಇತ್ತು. ನೀರೊಳಗೆ ಬೆಂಕಿ ಭೂತ ಇದೆ. ಅಯ್ಯೋ ದೇವ್ರೆ, ಬೆಂಕಿ ಭೂತ! ಭೂತ ಈಗ ಬರೋ ಹಾಗಿದೆ. ರಾಮ 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 ರಾಮ. ಬಾ ಸುಭಿ. ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪಿ ಸತಿ ಹುಲ. ಬೆಂಕಿ ಭೂತ ನಮ್ಗೇನು ಮಾಡ್ಬೇಡ. ಅಯ್ಯೋ ದೇವ್ರೆ, ಭೂತ! ಸುಭಿ, ಬೇಗ ಮನೆಗೆ ಹೋಗೋಣ ಬಾ. ಬೆಂಕಿ ಭೂತ, ದೇವ್ರೆ, ಬೆಂಕಿ ಭೂತ ಬಂದ್ಬಿಟ್ಟಿದೆ.